ಸರ್ ಆಗಿದೆ. ಸರ್ ಈ ಕಡೆ ಸರ್ ರೈಟ್ ಕೆಲಸ ನಡೀತಾ ಇದೆ. ಇದು ಪ್ರತಿನಿತ್ಯ ನಮ್ಮ ಚೀಫ್ ಇಂಜಿನಿಯರು ಇನ್ಚಾರ್ಜ್ ಇದ್ದವರು ಮತ್ತು ನಮಗೆಲ್ಲ ನಮ್ಮ ಸೆಕ್ರೆಟರಿ ಅವರು ಕುಲಕರ್ಣಿಯವರು ರೆಗ್ಯುಲರ್ ಆಗಿ ಇದ್ರ ಮಾಹಿತಿ ಪಡಿತಾ ಇದ್ದೀವಿ, ವಾಟ್ಸಪ್ ಕಳಿಸ್ತಾ ಇದ್ದಾರೆ. ಕೆಲಸ ನಡೀತಾ ಇದೆ. ನಾವೇನು ಮೊದಲು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವ್ರು ಜೂನ್ ತನಕ ಟೈಮ್ ಕೊಟ್ಟಿದ್ರು ಆ್ಯಕ್ಚುಲಿ. ಈಗ ಲೆಕ್ಕ ಪ್ರಕಾರ ಈಗಾಗಲೇ 18 ಗೇಟ್ ಕಂಪ್ಲೀಟ್ ಆಗಿದೆ. ಇನ್ನು 5 ಗೇಟದ್ದು ಈ ತಿಂಗಳ ಒಳಗಾಗಿ ರೆಡಿಯಾಗಿ ಆಗಲೇ ಫಿಕ್ಸ್ ಮಾಡ್ತಾಯಿದ್ದಾರೆ. 23 ಗೇಟು ಬೈ ಎಂಡ್ ಆಫ್ ದಿಸ್ ಮಂತ್ ಏಪ್ರಿಲ್ಗೆ ಕಂಪ್ಲೀಟ್ ಆಗ್ತದೆ. ಅದಾದ ನಂತರ ಉಳಿದ ಗೇಟಲ್ಲೇ ಏಪ್ರಿಲ್ ಕೊನೆ ಒಳಗಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ಅವರೆಲ್ಲ ಟೆಕ್ನಿಕಲ್ ಪೀಪಲ್ ಹೇಳ್ತಾ ಇದ್ದಾರೆ. ಯಾಕಂದರೆ ಒಂದು ಟೀಮು 10 ಗೇಟ್ಗೆ ಫುಲ್ ಗೇಟ್ ಮಾಡತಕ್ಕಂಥವ್ರು, ಉಳಿದಿದ್ದು 23 ಗೇಟು 3 ಪೀಸ್ ಮಾಡಿ ಮೊದಲೇನು ಒರಿಜಿನಲ್ ಪ್ಲ್ಯಾನಲ್ಲಿ ಅವರು ಮಾಡ್ತಾಯಿದ್ದಾರೆ. ಹಾಗಾಗಿ ಬೇರೆ ಬೇರೆ ಟೀಮ್ಗಳು ಕೆಲಸ ಮಾಡೋದ್ರ ಮುಖಾಂತರ ಬೈ ಎಂಡ್ ಆಫ್ ಮೇಗೆ ಕಂಪ್ಲೀಟ್ ಆಗ್ತದೆ. ಎರಡನೇದಾಗಿ ಲೇಟ್ ಆಗಿ ಚೇಂಜ್ಗಳು ಸಹಿತ ಚೇಂಜ್ ಮಾಡೋಣ, ಮತ್ತು ಅದು ಪ್ರಶ್ನೆ ಬರಬಾರ್ದು ಅಂತೇಳಿ ಅವರು ಟೆಕ್ನಿಕಲಿ ಹೇಳೋದ್ರಿಂದ ಆ ಚೈನ್ಗಳು ಆರ್ಡರ್ ಕೊಟ್ಟು ಟೆಂಡರ್ ಆಗಿ ಎಲ್ಲ ಆಗಿ ಅದು 5.6 ಕೋರ್ಸ್ಗೆ ಏನಾಗಿದೆ ಅಂತ ಮಾಡಿ ಅವ್ರಿಗೂ ಟೈಮ್ ಕೊಟ್ಟಿದ್ದಾರೆ. ಅವರು ಏಪ್ರಿಲ್ ಕೊನೆಗೆ 15th ಆದಮೇಲೆ ಸರಬರಾಜು ಮಾಡಲಿಕ್ಕೆ ಒಪ್ಪಿದ್ದಾರೆ. ಅದೇ 66 ಚೈನ್ ಬೇಕಾಗಿತ್ತು. ಈಗ ಪ್ರಿಪೇರ್ ಮಾಡಬೇಕು. ಈ ಸೈಜಿನ ಮೇಲೆ ಆರ್ಡರ್ ಕೊಟ್ಟ ಮೇಲೆ ಅವರು ಟೆಂಡರ್ ಆದಮೇಲೆ ಮಾಡಬೇಕಾಗಿತ್ತು. ಅದು ಸ್ಪೀಡಾಗಿ ಮಾಡ್ತಾಯಿದ್ದಾರೆ ಅವ್ರಿಗೂ ಅದಕ್ಕೆ ಬಂದ ಮೇಲೆ ಒಂದೊಂದು ದಿವಸಕ್ಕೆ ಅವ್ರ ಲೆಕ್ಕ ಪ್ರಕಾರ ಒಂದು ಗೇಟ್ಗೆ ಆಗ್ತದೆ, 2 ಚೈನ್ ಕೊಡಿಸ್ಬೋದು. ಅದು ಮತ್ತು 33 ದಿವಸ ಆಗಬಾರ್ದು ಅಂತೇಳಿ ಈಗಲೇ ಅವ್ರಿಗೆ ಹೇಳಿ 4 ಟೀಮ್ ಅವ್ರ ಹತ್ರ ವರ್ಕರ್ಸ್ ಇರ್ತಾರೆ. 4 ಟೀಮ್ ಮಾಡಿ ಆದಷ್ಟು ಇವರಾಗಿ ಮೇ ಎಂಡಿಂಗಿಗೆ ಅದನ್ನು ಸಹಿತ ಕಂಪ್ಲೀಟ್ ಮಾಡಿಬಿಟ್ರೆ ಎರ್ಲಿ ರೇಂಜ್ ಬಂದು ಜೂನಲ್ಲಿ ಬಂದ್ರು ಜನರಲಿ ನಮ್ಮ ಮಾನ್ಸೂನ್ ಸೆಟ್ ಆಗೋದೇ 5-6 ತಾರೀಕು ಆಗ್ತದೆ ಮಂಗಳೂರಿನಲ್ಲಿ ಜೂನಲ್ಲಿ. ನಮ್ಮ ಬರೋದು 20ನೇ ತಾರೀಕು ಆದಮೇಲೆ ಒರಿಜಿನಲ್ ಬಂದರು. ಸೊ ಎರ್ಲಿಯಾಗಿ ಬಂದ್ರೂ ನಾವು ರೆಡಿ ಇರ್ಬೋದು. ಮೇ ಎಂಡಿಂಗಿಗೆ ಫುಲ್ ಗೇಟ್ಸು ಮತ್ತು ಚೈನ್ಸು ಕಂಪ್ಲೀಟ್ ಮಾಡಿ ಏನು ಬೇರೆ ಏನೋ ತೊಂದರೆ ಇಲ್ಲ ಅದನ್ನು ಮಾಡಲಿಕ್ಕೆ ಅವ್ರು ತಯಾರಾಗಿದೆ. ಪೀಪಲ್ ನೋಡಿದಾಗ ಚೈನ್ಸ್ ಏನು ತೊಂದರೆ ಇಲ್ಲ ಅಂಬೋದು ಬಂತು. ಆದ್ರೂ ಮತ್ತು ಸರ್ಕಾರ ಲೆವೆಲಲ್ಲಿ ಮಾತಾಡಿದ ಮೇಲೆ ಕರ್ನಾಟಕ ಸರ್ಕಾರದಿಂದ ನಮ್ಮ DCM ಅವರೆಲ್ಲ ಇನ್ವಾಲ್ವ್ ಆಗಿ ಅಧಿಕಾರಿಗಳು ಹೇಳಿ ಇಷ್ಟೆಲ್ಲ ಆಗಿದ ಮೇಲೆ ಮತ್ತೆ ನಾಳೆ ಏನಾದರೂ ಪ್ರಾಬ್ಲಮ್ ಆಗಿ ಚೈನ್ಲಿಂದ ಆಗಬಾರ್ದು ಅಂತೇಳಿ ಈ ರೀತಿ ಸಜೆಷನ್ಸ್ ಬಂದ ನಂತರ ಅದಕ್ಕೆ ಮತ್ತು ಎಸ್ಟಿಮೇಟ್ಸ್ ಮಾಡಿ, ಯಾಕಂದರೆ ಕೆಲವರೇ ಇರ್ತಾರೆ ಅವ್ರು ಮಾಡೋರು. ಅವ್ರು ಇಮಿಡಿಯೇಟ್ಲಿ ಟೆಂಡರ್ ಕರೆದ್ರು, ಟೆಂಡರ್ ಪಾಸ್ ಆಯಿತು. ಮುಖ್ಯವಾಗಿ ಮಾಡಿದ್ರು ಥ್ರೂ ಆಂಧ್ರ ಪ್ರದೇಶ ಅವರೇ ಮೇಂಟೆನೆನ್ಸ್ ಮಾಡೋದು. ಈಗ ಇದು ಗೌರ್ಮೆಂಟ್ ಮೇಂಟೈನ್ ಮಾಡ್ತಾರೆ. ಈಗ ಕೆಳಗೆ ರಾಜಲ್ ಬಂಡೆ ಅದ, ಅದು ಕರ್ನಾಟಕದವ್ರು ಮಾಡ್ತೀವಿ. ಮಾಡಿದ್ಮೇಲೆ ಅವ್ರು ರಿಯಂಬರ್ಸ್ ಮಾಡ್ತಾರೆ. ಅವ್ರು ಕೆನಾಲ್ಸು ಅಲ್ಲಿ ಡ್ಯಾಮು ಎಲ್ಲ ನಾವು ಮಾಡ್ತೀವಿ ಕರ್ನಾಟಕದ. ಆ ರೀತಿ ದಟ್ ಇಸ್ ಒರಿಜಿನಲ್ ಸಿಸ್ಟಮ್ ಆಗಿದೆ. ಹಾಗಾಗಿ ಅದೇನು ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಮ ಕಡೆಯಿಂದಾಗಲಿ ಆಂಧ್ರದ ಕಡೆಯಿಂದಾಗಲಿ ಡ್ಯಾಮ್ನ ಈಗ ಈ ಗೇಟ್ಸ್ ಬಗ್ಗೆ ಚೈನ್ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ದುಡ್ಡಿನ ಬಗ್ಗೆ ತೊಂದರೆ ಇಲ್ಲ. ಕಾಂಟ್ರಾಕ್ಟರ್ ಯಾವ ಚೈನ್ಗೆ ಎಷ್ಟು ಅನುದಾನ ಸರ್? ಚೈನ್ಗೆ ಎಷ್ಟು ಅನುದಾನ ಯಾವ ಕಂಪ್ನಿ ಕೊಟ್ಟಿದೆ? ಗೇಟ್ ಅದೇ 48 ಕೋಟಿ ಆಯಿತು. ಆ GST ಕಡಿಮೆ ಆಗ್ತಾ ಇದೆ. ಈಗ ಆಲ್ರೆಡಿ 35 ಕೋಟಿ ಅವ್ರು ರೆಡಿ ಮಾಡಿ ಇಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಗೇಟ್ಸ್ ಎಲ್ಲ ರೆಡಿ ಆಗ. ಸೊ ಯಾವುದೇ ಲೋಪದೋಷ ಅಂತ ಇಲ್ಲ, ಟೆಕ್ನಿಕಲಿ ಭಾಳ ಪರ್ಫೆಕ್ಟಾಗಿ ಆಗ್ತಾಯಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೀತಿ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಬಟ್ ನಮ್ಮ ಇದ್ರ ಪ್ರಕಾರ ಪರ್ಫೆಕ್ಟಾಗಿ ಆಗ್ತಿದೆ. ಮೇ 31ಗೆ ಫುಲ್ ಕಾನ್ಫಿಡೆನ್ಸ್ನಿಂದ ಗೇಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ, ಚೈನ್ ಕಂಪ್ಲೀಟ್ ಮಾಡ್ತಾರೆ. ಜೂನ್ ಫಸ್ಟ್ ವೀಕ್ನಲ್ಲಿ ಮಳೆ ಬಂದರೂ ರೆಡಿ ಆಗಿರುತ್ತೆ ಎಂಬುದು ನಮಗೆ ನಂಬಿಕೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.